ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನುಷ್ಕು ವರ್ಲ್ಡ್. ಫ್ರೆಂಡ್ಸ್ ನೋಡಿ, ಇದು ಭೂವರಹನಾಥ ಸ್ವಾಮಿ ದೇವಸ್ಥಾನದ ಎರಡನೇ ವಿಡಿಯೋ. ನಾನಿದು ಒಟ್ಟು 3 ವಿಡಿಯೋ ಮಾಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಏನಕ್ಕೆ ಅಂತಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿನ ನಾನು ಈ 3 ವಿಡಿಯೋದಲ್ಲೂ ಸಹ ನಾನು ನಿಮಗೆ ಕೊಟ್ಟಿದ್ದೀನಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ 3 ವಿಡಿಯೋನೂ ಸಹ ಸಿಗುತ್ತೆ. 3 ವಿಡಿಯೋನೂ ಸಹ ಪೂರ್ತಿ ನೋಡಿ. ನೀವು ಈ ದೇವಸ್ಥಾನದ ಪೂರ್ತಿ ವಿಚಾರನೂ ಸಹ ಆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಏನಕ್ಕೆ ಅಂತಂದರೆ ನಮಗೆ ಜಮೀನಿಗೆ ಸಂಬಂಧಪಟ್ಟಿರೋಂತಹ ಯಾವುದೇ ಜಗಳ ಆಗಿರ್ಬೋದು, ಪ್ರಾಬ್ಲಮ್ ಆಗಿರ್ಬೋದು, ಅಣ್ಣ ತಮ್ಮಂದಿರುಗಳ ವಿಭಾಗ ಆಗಿರ್ಬೋದು, ಕೋರ್ಟ್ ಕೇಸ್ ಆಗಿರ್ಬೋದು, ಅಥವಾ ನಮ್ಮ ಹತ್ರ ದುಡ್ಡಿದೆ, ನಾವೆಲ್ಲೂ ಸಹ ಸೈಟ್ ಹುಡುಕ್ತಾ ಇದ್ದೀವಿ, ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಅಥವಾ ಜಮೀನು ತೊಗೊಳಕ್ಕಾಗ್ತಾಯಿಲ್ಲ, ಒಳ್ಳೆ ಕರೆಕ್ಟಾಗಿರೋದು ಸಿಗ್ತಾ ಇಲ್ಲ, ಏನೇ ಸಮಸ್ಯೆ ಇದ್ದರೂ ಸಹ ನೀವು ಈ ದೇವಸ್ಥಾನಕ್ಕೆ ಒಂದು ಸರಿ ಭೇಟಿ ಕೊಟ್ಟರೆ ಸಾಕು, ನಿಮ್ಗೆ 100% ಆ ಎಲ್ಲ ಸಮಸ್ಯೆಯಿಂದನೂ ಸಹ ನೀವು ಹೊರಗಡೆ ಬರ್ಬೋದು. ಮತ್ತು ನಿಮ್ಮೆಲ್ಲ ಕನಸು ಸಹ ಈಡೇರುತ್ತೆ. ಏನಕ್ಕೆ ಅಂತಂದರೆ ಪ್ರತಿಯೊಬ್ಬ ಭಾರತೀಯನಿಗೂ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ವಾಸ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಸಹ ಸ್ವಂತ ಮನೆ ಕಟ್ಟಿಸ್ಕೋಬೇಕು, ವಾಸ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಕೆಲವು ಸರಿ ಏನಾಗುತ್ತೆ ಅಂತಂದರೆ ನಮ್ಮ ಹತ್ರ ದುಡ್ಡಿದ್ರೂ ಸಹ ನಾವು ಸೈಟ್ ತಗೊಳ್ಳೋದಕ್ಕಾಗಲಿ ಅಥವಾ ಸೈಟ್ ಇದ್ದರೆ ಮನೆ ಕಟ್ಸೋದಕ್ಕಾಗಲಿ ಆಗ್ತಾ ಇರಲ್ಲ. ಆ ಎಲ್ಲ ಪ್ರಾಬ್ಲಮ್ಮು ಸಹ ಈ ದೇವಸ್ಥಾನದಲ್ಲಿ ಬಂದು ನೀವು ಪೂಜೆ ಮಾಡಿಸೋದ್ರ ಮೂಲಕ ನಿಮಗೆ ಇತ್ಯರ್ಥ ಆಗುತ್ತೆ. ಫ್ರೆಂಡ್ಸ್, ನಾನು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು ರೇವತಿ ನಕ್ಷತ್ರದಂದು ನಡೆಯುವಂತಹ ವಿಶೇಷ ಪೂಜೆಯ ದಿನ. ಪ್ರತಿ ತಿಂಗಳು ರೇವತಿ ನಕ್ಷತ್ರ ಯಾವತ್ತು ಬರುತ್ತೆ ಅವತ್ತು ವಿಶೇಷವಾಗಿ ಇಲ್ಲಿ ಪೂಜೆ ಮಾಡ್ತಾರೆ. ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಏನು ಪೂಜೆ ಮಾಡ್ತಾರೆ ಅದಕ್ಕಿಂತ ವಿಶೇಷತೆ ಇರುತ್ತೆ ಅವತ್ತು ಯಾರೆಲ್ಲ ಬಂದು ನೀವು ನಿಮ್ಮ ಇಷ್ಟಾರ್ಥ, ನಿಮ್ಮ ಕೋರಿಕೆನ ದೇವರಲ್ಲಿ ಬೇಡ್ಕೋತೀರಾ, 100% ಅದು ನೆರವೇರುತ್ತೆ. ನಾನು ಬಂದಿದ್ದ ದಿನ ಅಲ್ಲಿ ಕಲ್ಯಾಣೋತ್ಸವ ನಡೀತಾ ಇತ್ತು. ಶ್ರೀ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮಿ ಮತ್ತು ವೇದಾವತಿಯ ಕಲ್ಯಾಣೋತ್ಸವ ನಡೀತಾ ಇತ್ತು. ಅದರದ್ದು ನೀವು ನೋಡ್ತಾ ಇರೋಂಥ ಈ ವಿಡಿಯೋಸು. ಕಲ್ಯಾಣೋತ್ಸವ ನೋಡಿ ನೀವು. ಅದಾದ ಮೇಲೆ ನಾನು ನಿಮಗೆ ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ತಿಳಿಸ್ಕೊಡ್ತೀನಿ. ಮತ್ತು ನಾನು ಪಾರ್ಟ್ 1 ವಿಡಿಯೋ ಏನು ಮಾಡಿದ್ದೀನಿ ಅದು ಆಲ್ರೆಡಿ ಅಪ್ಲೋಡ್ ಆಗಿದೆ, ಅದನ್ನು ಸಹ ನೋಡಿ ನೀವು. ಅದರಲ್ಲಿ ನೀವು ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು, ಲೊಕೇಶನ್ ಎಲ್ಲಿ ಬರುತ್ತೆ, ಮತ್ತು ನೀವು ಹೋದಾದ್ಮೇಲೆ ದೇವಸ್ಥಾನದ ಸುತ್ತಮುತ್ತ ನೋಡೋ ಅಂಥ ಪ್ಲೇಸ್ಗಳು ಯಾವ್ಯಾವ ರೀತಿ ಇದೆ, ಮತ್ತು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ, ಮತ್ತು ಅಲ್ಲಿ ಕಾವೇರಿ ನದಿ ಹರಿತಾ ಇದೆ ಅದ್ರ ವಿಡಿಯೋಸು, ಮತ್ತು ಇಲ್ಲಿ ಗೋಶಾಲೆ ಇದೆ ಅದ್ರ ವಿಡಿಯೋಸು ಎಲ್ಲನೂ ಸಹ ನಾನು ಮೊದಲನೇ ವಿಡಿಯೋದಲ್ಲಿ ಪಾರ್ಟ್ 1 ಭಾಗ 1ರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ.
ಮತ್ತು ಇಲ್ಲೊಬ್ಬರು ಅರ್ಚಕರನ್ನ ವಿಚಾರಿಸಿದೆ. ಆ್ಯಕ್ಚುಲಿ ಅವರು ಅರ್ಚಕರಲ್ಲಿ ತುಂಬ ಹಿರಿಯರು, ಅಂದರೆ ಸುಮಾರು ವರ್ಷಗಳಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾರಂಥ ಹಿರಿಯರು. ನಾನು ಅವ್ರನ್ನ ವಿಚಾರಿಸಿದ್ದಕ್ಕೆ ಇಲ್ಲಿ ಮೊದಲು ಒಂದು ಚಿಕ್ಕ ಗುಡಿ ಇತ್ತಷ್ಟೇ, ಅದಾದಮೇಲೆ ದೇವರೇ ಯಾರ ಕನಸಲ್ಲಿ ಹೋಗಿ ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ, ಅಂಥವರೇ ಹುಡ್ಕೊಂಡು ಬಂದು ಈ ದೇವಸ್ಥಾನನ ಅಭಿವೃದ್ಧಿ ಮಾಡ್ತಿದ್ದಾರೆ, ಅಂದರೆ ದೊಡ್ಡದಾಗಿ ದೇವಸ್ಥಾನನ ಕಟ್ಟಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಮತ್ತು ಅದೇ ಅರ್ಚಕರ ಜೊತೆ ಮಾತಾಡಿರೋಂಥ ವಿಡಿಯೋನೂ ಸಹ ಇದೆ. ಅಂದರೆ ಆ ಅರ್ಚಕರು ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಿರೋಂಥ ವಿಡಿಯೋನೂ ಇದೆ. ಅದನ್ನು ನಾನು ನಿಮಗೆ ಮುಂದಿನ ಭಾಗ 3ರಲ್ಲಿ ಹಾಕ್ತೀನಿ. ಮತ್ತು ಇದರಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿಗೆ ಬಂದಾದ ಮೇಲೆ ನೀವು ಏನಾದರೂ ತೊಗೊಂಬರ್ಬೇಕಾ, ಅಥವಾ ಇಲ್ಲೇ ಏನು ತೊಗೊಂಬಿಟ್ಟು ಯಾವ ರೀತಿ ಪೂಜೆ ಮಾಡಿಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತಂದರೆ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಇದು ಜಮೀನಿಗೆ ಸಂಬಂಧಪಟ್ಟಿರೋಂಥ ಒಂದು ವಿಚಾರ ಆಗಿರೋದ್ರಿಂದ ಇಲ್ಲಿ ದೇವಸ್ಥಾನದ ಹತ್ರನೇ ಮಣ್ಣು ಸಿಗುತ್ತೆ. ಆ ಮಣ್ಣು ಮತ್ತು ಇಟ್ಟಿಗೆ ಸಿಗುತ್ತೆ. ಇಟ್ಟಿಗೆ ಇದೆರಡನ್ನೂ ಸಹ ನೀವು ಇಷ್ಟಾನುಸಾರ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅದಕ್ಕೆ ದೇವ್ರದ್ದು ತೀರ್ಥ ಮತ್ತು ಅಕ್ಷತೆ ಹಾಕಿಸ್ಕೊಂಡು ನೀವು ತೊಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ 100% ನೀವೇನು ಅಂದ್ಕೊಂಡಿದ್ದೀರಾ, ಜಮೀನು ಕೊಂಡ್ಕೊಳ್ಳೋದಾಗಿರ್ಬೋದು, ಸೈಟ್ ಕೊಂಡ್ಕೊಳ್ಳೋದಾಗಿರ್ಬೋದು, ಮನೆ ಕಟ್ಸೋದಾಗಿರ್ಬೋದು, ಅಥವಾ ಜಮೀನನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ಇರೋಂಥ ಜಮೀನುಗಳನ್ನೇ ಕಿತಾಪತಿ ಮಾಡಿಕೊಂಡು ಕೋರ್ಟ್ಗೆ ಹೋಗಿರ್ತೀರ, ಇತ್ಯರ್ಥ ಆಗೋದಾಗಿರ್ಬೋದು, ಪ್ರತಿಯೊಂದು ಸಹ ಕ್ಲಿಯರ್ ಆಗುತ್ತೆ. ನೀವು ಮಣ್ಣೆಲ್ಲಿ ತೊಗೋಬೇಕು ಮತ್ತು ಯಾವ ರೀತಿ ಪೂಜೆ ಮಾಡಿಸ್ಬೇಕು, ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಏನೈತೆ ಅದೆಲ್ಲನೂ ಸಹ ನಾನು ನಿಮಗೆ ಭಾಗ 3 ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ನೋಡಿ, ವಿಡಿಯೋದಲ್ಲಿ ಇವಾಗ ಒಬ್ಬರು ಇಟ್ಟಿಗೆನ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾರೆ, ನಿಮಗೆ ಕಾಣಿಸ್ತಾ ಇರುತ್ತೆ ವಿಡಿಯೋದಲ್ಲಿ. ಇವರು ಸಹ ಇಷ್ಟಾರ್ಥ ಮನೆ ಕಟ್ಸೋದಕ್ಕೆ ಅಂತಂದ್ಬಿಟ್ಟು ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇಟ್ಟಿಗೆನ ತೊಗೊಂಬರ್ತಾ ಇರೋಂಥ ದೃಶ್ಯ ಇದು. ಇವರು ಇಟ್ಟಿಗೆನ ಎಲ್ಲಿ ತೊಗೊಂಬಂದರು, ಮತ್ತು ಕೆಲವರು ಮಣ್ಣು ತೊಗೊಬರ್ತಾರೆ, ಎಲ್ಲಿಂದ ತೊಗೊಬಂದರು, ಮತ್ತು ಅದನ್ನು ದೇವ್ರ ಹತ್ರ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಮತ್ತು ಪ್ರಾರ್ಥನೆ ಮಾಡಾದಮೇಲೆ ಅದಕ್ಕೆ ಅರ್ಚಕರ ಕಡೆಯಿಂದ ಏನು ನಮಗೆ ಉಪದೇಶ ಸಿಗುತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಎಲ್ಲನೂ ಸಹ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಹಾಕ್ಕೊಡ್ತೀನಿ. ಯಾರೆಲ್ಲ ಇದೇ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಸಹ ಒಂದು ಸ್ವಂತ ಮನೆ ಕಟ್ಟಿಸ್ಬೇಕು ಅನ್ನೋ ಕನಸಿದ್ದೇ ಇರುತ್ತೆ. ಖಂಡಿತ ಈ ದೇವಸ್ಥಾನಕ್ಕೆ ಯಾರೆಲ್ಲ ಬಂದು ಭಕ್ತಿಪೂರ್ವಕವಾಗಿ ದೇವ್ರಿಗೆ ನಮಿಸಿ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ 100% ದೇವರು ಒಲಿಯುತ್ತೆ. ನೋಡಿ, ಇದು ಗರ್ಭಗುಡಿಯಲ್ಲಿ ಇರುವಂತಹ ದೇವರ ವಿಗ್ರಹ. ಇದು ಒಳಗಡೆ ಲೈಟ್ ಹಾಕಲ್ಲ, ಆ ದೇವ್ರಿಗೆ ನೋಡಿ ಅಭಿಷೇಕ ಮಾಡ್ತಾ ಇದ್ದಾರೆ. ಅಭಿಷೇಕದ ವಿಡಿಯೋನ ನೀವು ಇವತ್ತು ಈಗ ನೋಡ್ತಾ ಇರೋ ಅಂಥದ್ದು. ಓಂ ನಮೋ ಭೂವರಹನಾಥ ಸ್ವಾಮಿ. ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು, ಭೂಮಿಗೆ ಸಂಬಂಧಪಟ್ಟರೆ ಯಾವುದೇ ಒಂದು ಇತ್ಯರ್ಥ ಆಗಬೇಕು ಅಂತಂದರೆ ಅಥವಾ ಮನಸ್ತಾಪಗಳೆಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ ತಿರುಪತಿಗೆ ಭೇಟಿ ಕೊಡಬೇಕು ಅಂತ. ಅದು ಸತ್ಯನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಮೊದಲು ಅಲ್ಲೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಭೂವರಹನಾಥ ಸ್ವಾಮಿ ದೇವಸ್ಥಾನನ ಮೊದಲು ದರ್ಶನ ಮಾಡಿಕೊಂಡು ಅದಾದಮೇಲೆ ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನೋದು ವಾಡಿಕೆ ಇದೆ. ಏನಕ್ಕೆ ಅಂತಂದರೆ ಭೂವರಹನಾಥ ಸ್ವಾಮಿನೇ ನಮ್ಮ ಎಲ್ಲ ಜಮೀನಿನ ಸಮಸ್ಯೆಗಳಿಗೂ ಪರಿಹಾರ ಕೊಡೋ ಅಂಥದ್ದು. ಏನಕ್ಕೆ ಅಂದರೆ ವಿಷ್ಣುವಿನ ಮತ್ತೊಂದು ಅವತಾರನೇ ಭೂವರಹನಾಥ ಸ್ವಾಮಿ ಅವತಾರ. ನಮಸ್ತೆ.